ಶಿವಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮನಿಗೂ ವಿಷ್ಣುವಿಗೂ ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ವಿಷಯಕ್ಕಾಗಿ ಯುದ್ಧ ಪ್ರಾರಂಭವಾಯಿತು. ಈ ವಿಚಾರದ ಸಲುವಾಗಿ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೂ ಹೇಸದೆ ಮಾಹೇಶ್ವರಾಸ್ತ್ರ ಪಾಶುಪತಾಸ್ತ್ರಗಳನ್ನು ಪ್ರಯೋಗಿಸಿದರು. ಇದರಿಂದ 3 ಲೋಕಗಳು ದಹಿಸಲು ಪ್ರಾರಂಭಿಸಿದವು. ಇದನ್ನು ನಿಲ್ಲಿಸುವ ಸಲುವಾಗಿ ಈಶ್ವರನು ಆ ಬ್ರಹ್ಮ ವಿಷ್ಣುವಿನ ಮಧ್ಯದಲ್ಲಿ ಅತ್ಯಂತ ದೊಡ್ಡದಾದ ಬೆಂಕಿಯ ಕಂಬದಂತೆ ಭೀಕರಾಕೃತಿಯುಳ್ಳವನಾಗಿ ನಿರಾಕಾರ ರೂಪನಾಗಿ ಆವಿರ್ಭವಿಸಿದನು. ದಹಿಸುತ್ತಿದ್ದ ಲೋಕಗಳು ಈಶ್ವರನ ಮಹಿಮೆಯಿಂದ ಶಾಂತವಾದವು. ಬ್ರಹ್ಮನಾರಾಯಣರು ತಮ್ಮ ತಮ್ಮ ಬಲದ ಗರ್ವದಿಂದ ನಿರಾಕಾರದ ಪರೀಕ್ಷೆಗಾಗಿ ಹೊರಟರು. ವಿಷ್ಣುವು ಹಂದಿಯ ರೂಪವನ್ನು ಧರಿಸಿ ಬುಡವನ್ನು ನೋಡಲು, ಬ್ರಹ್ಮನು ಹಂಸ ರೂಪವನ್ನು ಧರಿಸಿ ಮೇಲ್ತುದಿಯನ್ನು ನೋಡಲು ಹೊರಟರು. ಇದನ್ನು ಕಂಡು ನಿರಾಕಾರವು ನಕ್ಕಿತು. ನಕ್ಕ ಪರಿಣಾಮ ಸ್ತಂಭದಿಂದ ಕೇತಕಿ ಹೂವು ಮಧ್ಯಭಾಗದಿಂದ ಬೀಳ್ತೊಡಗಿತು. ಪುಷ್ಪರಾಜನಿಗೆ ಬ್ರಹ್ಮನು ನಮಸ್ಕರಿಸಿ, ನೀನು ನನಗೊಂದು ಉಪಕಾರ ಮಾಡಬೇಕು. ನಾನು ಎಷ್ಟು ಶ್ರಮಿಸಿದರೂ ಸ್ತಂಭದ ಮೇಲ್ತುದಿಯನ್ನು ಕಾಣಲಾರೆ. ನೀನು ಹರಿಗೆ ಬ್ರಹ್ಮನು ತುದಿಯನ್ನು ನೋಡಿದನು, ಅದಕ್ಕೆ ನಾನೇ ಸಾಕ್ಷಿ ಎಂದು ಸುಳ್ಳು ಹೇಳಬೇಕು ಎಂದು ಕೇಳಿಕೊಂಡನು. ಕೇತಕಿ ಪುಷ್ಪವು ಕೂಡ ಬ್ರಹ್ಮನಿಗೆ ಅಸತ್ಯ ಹೇಳಲು ಒಪ್ಪಿಕೊಂಡನು. ಅಷ್ಟರಲ್ಲಿ ವಿಷ್ಣುವು ಏನೂ ತಿಳಿಯದೆ ಆಯಾಸವಾಗಿ ವಾಪಸ್ಸಾದನು ಮತ್ತು ಬ್ರಹ್ಮನು ಹರಿಗೆ, ನಾನು ಸ್ತಂಭದ ತುದಿಯನ್ನು ನೋಡಿದೆ, ಅದಕ್ಕೆ ಕೇತಕಿ ಪುಷ್ಪವೇ ಸಾಕ್ಷಿ ಎಂದು ಹೇಳಿದನು. ಪುಷ್ಪವು ಕೂಡ ಬ್ರಹ್ಮನು ಕೇಳಿಕೊಂಡಂತೆ ಸುಳ್ಳು ಹೇಳಿತು. ಆಗ ಹರಿಯು ಬ್ರಹ್ಮನನ್ನು ಕುರಿತು, ಬ್ರಹ್ಮ ನೀನೇ ಶ್ರೇಷ್ಠ ಎಂದು ಹೇಳಿ ಷೋಡಶೋಪಚಾರಗಳಿಂದ ನಮಸ್ಕರಿಸಿದನು. ಈ ಸಮಯದಲ್ಲಿ ಸುಳ್ಳುಗಾರನಾದ ಬ್ರಹ್ಮನನ್ನು ಶಿಕ್ಷಿಸಲು ಸ್ತಂಭದಿಂದ ಆಕಾರ ರೂಪಗೊಂಡು ಪರಮೇಶ್ವರನು ಆವಿರ್ಭವಿಸಿದನು. ಹರಿಯು ಶಿವನಿಗೆ, ನಮ್ಮನ್ನು ಕ್ಷಮಿಸು, ಯಾರು ದೊಡ್ಡವರೆಂಬ ಅಹಂಭಾವದಿಂದ ಆದ್ಯಂತ ವಿಮರ್ಶಿಸಲು ಹೋದೆವು ಎಂದು ಕ್ಷಮೆಯಾಚಿಸಿದನು. ಶಿವನು ಹರಿಯನ್ನು, ನೀನು ಸ್ತಂಭದ ವಿಚಾರದಲ್ಲಿ ಸತ್ಯ ಹೇಳಿರುವ ಕಾರಣ ನಿನಗೆ ನನ್ನಂತೆಯೇ ಗೌರವ ಪೂಜೆ ಲಭಿಸಲಿ ಎಂದು ಆಶೀರ್ವದಿಸಿದನು. ಬಳಿಕ ಮಹಾದೇವನು ಒಬ್ಬನೊಬ್ಬ ಅತ್ಯದ್ಭುತನಾದ ಭೈರವನೆಂಬ ಹೆಸರಿನ ಪುರುಷನೊಬ್ಬನನ್ನು ತನ್ನ ಹುಬ್ಬುಗಳ ನಡುವೆಯಿಂದ ಬ್ರಹ್ಮನ ದರ್ಪವನ್ನು ಅಡಗಿಸಲು ಸೃಷ್ಟಿಸಿದನು. ಅವನು ಪರಮೇಶ್ವರನನ್ನು ನಮಿಸಿ ತಾನು ಮಾಡಬೇಕಾದ ಕರ್ತವ್ಯವನ್ನು ಕೇಳಿದನು. ಆಗ ಶಿವನು ಜಗತ್ತಿಗೆಲ್ಲ ಮೊದಲ ದೇವನಾದ ಬ್ರಹ್ಮನನ್ನು ನಿನ್ನ ಹರಿತ ಖಡ್ಗಗಳಿಂದ ಅರ್ಚಿಸು ಎಂದು ಹೇಳಿದನು. ಹೀಗೆ ಹೇಳಿದ ತಕ್ಷಣ ಭೈರವನು ಅಸತ್ಯ ನುಡಿದ ಬ್ರಹ್ಮನ 5ನೇ ತಲೆಯ ಕೂದಲನ್ನು ಹಿಡಿದು ಆ ದರ್ಪದ ತಲೆಯನ್ನು ಕತ್ತರಿಸಿದನು. ಉಳಿದ ತಲೆಗಳನ್ನೂ ಕತ್ತರಿಸಲು ಭೈರವನು ಮುಂದಾದಾಗ ಬ್ರಹ್ಮನು ಬಿರುಗಾಳಿಗೆ ಸುಕ್ಕ ಮೃದುವಾದ ಲತೆಯಂತೆ ಭೈರವನ ಪಾದಕಮಲಗಳಿಗೆ ಬಿದ್ದು ಕ್ಷಮೆಯಾಚಿಸಿದನು. ಇದನ್ನು ಕಂಡು ಕರುಣಾಮಯಿಯಾದ ಶಿವನು ಭೈರವನನ್ನು ತಡೆದು ಮತ್ತು ಬ್ರಹ್ಮನನ್ನು ಕುರಿತು ಹೀಗೆ ಹೇಳಿದನು, ಎಲೈ ಬ್ರಹ್ಮನೇ, ನೀನು ಈಶ್ವರನಾಗಬೇಕೆಂಬ ಹಠದಿಂದ ದುರಾಸೆಯಿಂದ ಮೋಸವನ್ನು ಆಚರಿಸಿದೆ. ಆದ ಕಾರಣ ನಿನಗೆ ಲೋಕದಲ್ಲಿ ಯಾವ ಪೂಜೆಯೂ ಸಲ್ಲಬಾರದು, ಉತ್ತಮವಾದ ಸ್ಥಾನವೂ ಇರಲಾರದು ಎಂದು ಹೇಳಿದನು. ಕೇತಕಿ ಪುಷ್ಪಕ್ಕೂ ಸಹ ಅಸತ್ಯ ನುಡಿದ ಕಾರಣ ನೀನು ಶಿವಪೂಜೆಗೆ ಸಲ್ಲದು ಎಂದು ಶಪಿಸಿದನು. ಪುಷ್ಪವು ತನ್ನ ಜೀವನವೇ ವ್ಯರ್ಥವಾಯಿತು ಎಂದು ಪರಮೇಶ್ವರನನ್ನು ಕೃಪೆ ತೋರು ಎಂದು ಕೇಳಿಕೊಂಡಾಗ ಕರುಣಾಮಯಿಯಾದ ಪರಮೇಶ್ವರನು, ನೀನು ನನ್ನ ಪೂಜೆಗೆ ಬಾರದಿದ್ದರೂ ಸಹ ಭಕ್ತರು ನಿನ್ನನ್ನು ಧರಿಸುವಂತಾಗಲಿ, ಹಾಗೆ ಧ್ವಜದ ರೂಪದಲ್ಲಿ ನನ್ನ ಮೇಲೆ ನೀನು ಇರುತ್ತೀಯೇ ಎಂದು ಹೇಳಿ ಪರಮೇಶ್ವರನು ಬ್ರಹ್ಮನಾರಾಯಣರನ್ನು ಅನುಗ್ರಹಿಸಿ ವಿರಾಜಿಸಿದನು.